ಇವತ್ತು ಶಿವಾಜಿ ಮಿಲಿಟ್ರಿ ಹೋಟ್ಲು ಥರ ಮಟನ್ ಪಲಾವ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂಥೇಳಿ. ಮೊದಲಿಗೆ ಸ್ಟವ್ನ ಆನ್ ಮಾಡ್ಕೊತೀನಿ. ಅಲ್ಲಿಗೆ 1 kgಗೆ ಆಗುವಂಥ ಪಾತ್ರೆ ಇಟ್ಕೊತೀನಿ. ಪಾತ್ರೆ ಸ್ವಲ್ಪ ಕಾಯಲಿ. ಸನ್ ಪ್ಯೂರ್ ಆಯಿಲು 100 ಗ್ರಾಮ್ಸ್ ಹಾಕ್ತಾಯಿದ್ದೀನಿ ಅಳತೆ ಲೆಕ್ಕದಲ್ಲಿ. ಸನ್ ಪ್ಯೂರ್ ಆಯಿಲು 100 ಗ್ರಾಮ್ಸ್ ಹಾಕ್ತಾಯಿದ್ದೀನಿ. ತುಪ್ಪ ನಂದಿನಿ ತುಪ್ಪ 100 ಗ್ರಾಮ್ಸ್ ಹಾಕ್ತೀನಿ. ಒಂದು 800 ಗ್ರಾಮ್ಸ್ ಹಾಕಿದ್ದೀನಿ. 200 ಗ್ರಾಮ್ಸು ದಮ್ ಹಾಕಬೇಕಾದ್ರೆ ಹಾಕ್ತೀನಿ. ಇದೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಬಿಡೋಣ. ಕಾದಿದೆ. ಅದಕ್ಕೆ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ಅರ್ಧ ಟೊಮೊಟೊ. ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ತೀನಿ. ಇನ್ನೊಂದು 5 ನಿಮಿಷದಲ್ಲಿ ಈರುಳ್ಳಿ ಕೆಂಪಗಾಗುತ್ತೆ. ಆ ನಂತರ ಮಟನ್ ಹಾಕೊಳ್ಳೋಣ. ಈರುಳ್ಳಿ ಟೊಮೊಟೊ 70% ಬೆಂದಿದೆ. ಈಗ ಇದಕ್ಕೆ ಮಟನ್ ಹಾಕೊಳ್ಳೋಣ. ನೋಡಿ 1 kg ಮಟನ್ನು ಹೇಗಿದೆ ನೋಡಿ ಪೀಸ್. ಬಿರಿಯಾನಿಗೆ ಈ ಥರ ಪೀಸ್ ಇರಬೇಕು. ಈ ಥರ ಪೀಸ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ 1 kg ಮಟನ್ನ ಹಾಕ್ತಾಯಿದ್ದೀನಿ. ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ ಇದಿಷ್ಟು ಹಾಕಿ ಬೇಯಿಸ್ಕೊಳ್ಳೋಣ. ಈಗ ಮಟನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಮಟನ್ನು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವೇನು ರುಬ್ಕೊಂಡಿದ್ವಿ ಆ ಮಸಾಲೆಯನ್ನು ಹಾಕ್ಬಿಡೋಣ. ನೋಡಿ ಈ ಮಸಾಲೆ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಮೆಂತ್ಯ, ಸಬ್ಬಕ್ಕಿ ಇಷ್ಟು ಸೇರಿಸಿ ರುಬ್ಬಿದ್ದೀನಿ. ಇದನ್ನು ಇದ್ರ ಜೊತೆ ಹಾಕ್ತಾಯಿದ್ದೀನಿ. ನೀಟಾಗಿ ಇದ್ರ ಜೊತೆಗೆ ಕಲಿಸ್ಕೊಂಡು ಕಲಿತಾ ಇದೆ. ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಅಕ್ಕಿ ಹಾಕೋಣ. ತೊಳೆದು ನೆನೆಸಿಟ್ಟಿದೆ.
ಈಗ ದಮ್ ಇಡೋಣ. ಕೊನೆಯದಾಗಿ ತುಪ್ಪನ ಹಾಕಬೇಕಾಗುತ್ತೆ ದಮ್ ಇಡೋಕ್ಕೆ ಮುಂಚೆ. ಬಿಟ್ಟಿದ್ದೀವಿ ಒಂದು 20 ನಿಮಿಷ ವೆಯ್ಟ್ ಮಾಡಿ ಇದು ಮಾಡೋಣ. ದಮ್ ಹೇಗಾಗಿದೆ ನೋಡೋಣ. ಸೂಪರ್. ಘಮ ಘಮ ವಾಸನೆ ಜೊತೆಗೆ ಶಿವಾಜಿ ಬಿರಿಯಾನಿ ಥರ ಮಟನ್ ಪಲಾವ್ ರೆಡಿ.